ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಲಾಸ್ಟ್ ಟ್ರಿಪ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ, ಅಂದರೆ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ನಾವು ಮಹಾರಾಷ್ಟ್ರದಲ್ಲಿದ್ವಿ. ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಮಹಾರಾಷ್ಟ್ರದಲ್ಲಿ ನಾವು ಉಳ್ಕೊಂಡಿರೋ ಹೋಟೆಲ್ ಟೂರ್ ಎಲ್ಲ ಕೂಡ ಮಾಡಿದ್ದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಹೇಳಿದ್ದೆ. ಸೊ ಇದೇ ನಾವು ಉಳ್ಕೊಂಡಿರೋವಂಥ ಹೋಟೆಲ್. ಬನ್ನಿ, ನಾವು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಹೇಗಿದೆ ದೇವಸ್ಥಾನ ಎಲ್ಲ ಕೂಡ ತೋರಿಸ್ತೀನಿ ಈ ವ್ಲಾಗಲ್ಲಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದಾನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು, ಅಂದರೆ ನೈಟು ಎಲ್ಲ ಊಟ ಮಾಡಿ ರೆಸ್ಟ್ ಮಾಡಿ ಮಲಿಕೊಂಡ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆನೇ 3 o'clockಗೆಲ್ಲ ಎದ್ದು 5 o'clockಗೆಲ್ಲ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ರಮ ಅಂತ ಬಿಡು, ಅದು ಸ್ಟೀಟ್ ಬಾಡಿ. ಮಿಲ್ಟ್ರಿ ಮ್ಯಾನ್ ಹೋಗಲ್ವಾ? ಮಿಲ್ಟ್ರಿ ಮ್ಯಾನ್ ನಾವು ರೂಮ್ನ ಟೆಂಪಲ್ ನಿಯರ್ ಬೈ ಏನೇನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ತುಂಬಾ ಹೆಲ್ಪ್ ಆಯಿತು, ತುಂಬ ಈಸಿ ಆಯಿತು. ಆರಾಮಾಗಿ ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಆರಾಮಾಗಿ ನಡ್ಕೊಂಡೇನೇ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸೊ ಬೆಳಗ್ಗೆ 5 ಗಂಟೆಗೆ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ರೋಡೆಲ್ಲ ಖಾಲಿ ತುಂಬ ಪ್ರಶಾಂತವಾಗಿ ಸೈಲೆಂಟಾಗಿದೆ. ಹಾಗೆ ನಾನೆಲ್ಲ ವೀಡಿಯೋ ಮಾಡ್ಕೊತಿದ್ದೆ. ಇಷ್ಟು ಜನ ನಾವು ಒಟ್ಟಿಗೆನೇ ಹೋಗಿದ್ದಿತ್ತು. ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಥಂಡಿ, ಕೋಲ್ಡ್ ವೆದರ್, ಹಬ್ಬ ಸಖತ್ತು ಚಳಿ ಇತ್ತು ಬೆಳಗ್ಗೆ ಅಂತೂ. ಮಣಿಗೆ ದರ್ಶನವೇ ಆಯಿತು.
ಕರೆಕ್ಟ್ ನಾವು ಓದ್ತಾ ಇರೋದು ಮೊನ್ನೆ ಅಲ್ಲ ನಾವು ಕಡೆಗೂ ಇದೆಯಲ್ವಾ ಇದು ಆಮೇಲೆ ಒಂದು ರೌಂಡ್ ಹಾಕೋಬೇಕು ಓದ್ತೀವಿ ಹೋಗ ಫಾಸ್ಟ್ ಇದ್ದೀರಾ ಜೋರಾಗಿ ಹೇಳಿ ಆಂಟಿ ಅದಕ್ಕೆ ಜೋರಾಗಿ ಹೇಳಿ ಅಂದಿದ್ದು ಏನು ಹಾಡು ಹೇಳ್ತಿದ್ರು ಲಕ್ಷ್ಮೀದಂತೆ ಹಾಡು ಹೇಳ್ತಿ ನಾವು ಜೊತೆಲಿ ಆಡ್ತೀವಿ ಯೂಟ್ಯೂಬ್ ಹೋಗ್ತಾಳೆ ಅಲ್ಲ ಹೋಗೋದು ಈ ಕಡೆ ಹೋಗೋದು ಹಿಂಗೆ ಹಿಂಗೆ ಬಂದಿದ್ದು ಹಿಂಗೆ ಬನ್ರಿ ಹಿಂಗೆ ಬನ್ನಿ ಇದು ನಾನು ಕರ್ಕೊಂಡು ಹೋಗ್ತೀನಿ ಒಬ್ಬೊಬ್ರಿಗೆ ಬಂದಿದೆ ಒಬ್ಬೊಬ್ರಿಗೆ ಬಂದಿಲ್ಲ ಇಲ್ಲ ಅಲ್ಲೆಲ್ಲ ತಗೊಂಡು ಹಾಂ ಹಾಂ ನನ್ನ ಕೈಲೇ ಕೈ ಇಟ್ಕೊಂಡು ಕಾಯೆಲ್ಲಮ್ಮ ಬಿಟ್ಟೆ ಅಂತ ಬಂತು ಮೊನ್ನೆ ಇರ್ಬೇಕೇನೋ ಎಲ್ಲೇನೇ ಬಂದೇ
ಮೇಡಮ್ ಅದೇ ಕಾಯಲ್ಲಿ ಇಕ್ಕಿ. ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಟೆಲ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಎಲ್ರೂ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆ ಲಕ್ಷ್ಮೀ ದೇವ್ರ ದರ್ಶನ, ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆನೇ ಸಿಕ್ಕಾಪಟ್ಟೆ ಜನ ಇದ್ದರು, ತುಂಬಾ ಲೈನ್ ಕ್ಯೂ ಎಲ್ಲನೂ ಇತ್ತು. ಆದರೂ ಕೂಡ ನಮಗೆ ಪರಿಚಯದವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮನ್ನ ಡೈರೆಕ್ಟ್ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋದರು. ತುಂಬ ಹತ್ರದಿಂದ ನಿಂತು ಗರ್ಭಗುಡಿ ಮುಂದೆನೇ ನಿಂತು ಲಕ್ಷ್ಮೀ ದೇವ್ರ ದರ್ಶನನ ಮಾಡಿದ್ವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ತುಂಬ ಹೊತ್ತು ನಿಂತ್ಕೊಂಡು ದರ್ಶನನ ಮಾಡಿದ್ವಿ. ತುಂಬಾ ಸಕ್ಕತ್ತಾಗಿತ್ತು. ಅಲ್ಲಿ ಒಂದು ವಿಶೇಷ ಏನಂತ ಅಂತಂದರೆ ಹೊರಗಡೆ ಎಷ್ಟು ಕೊರಿಯ ಚಳಿ ಇತ್ತು ಅಂದರೆ ನಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಬಟ್ ಒಳಗಡೆಗೆ ದರ್ಶನಕ್ಕೆ ಅಂತ ಹೋದಾಗ ಅಲ್ಲಿ ಅಷ್ಟೇ ಬಿಸಿ ಇದೆ. ಫ್ಯಾನ್ ಕೂಡ ಹಾಕಿದ್ರು, ತುಂಬಾ ಬೆಚ್ಚಗಿತ್ತು. ಒಳಗಡೆ ಅಂತೂ ತುಂಬಾ ವಿಶೇಷ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಒಳಗಡೆ ಎಲ್ಲ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಏನೂ ಮಾಡೋ ಹಾಗಿರಲಿಲ್ಲ. ಸೊ ಹಾಗಾಗಿ ಯಾವುದು ಕೂಡ ಫೋಟೋಸು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಆದಷ್ಟು ಮ್ಯಾಕ್ಸಿಮಮ್ ಎಷ್ಟು ಹೊರಗಡೆ ವೀಡಿಯೋಸ್ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿ. ನಾವು ಇಲ್ಲಿಂದ ನೆಕ್ಸ್ಟು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅಂದ್ಬಿಟ್ಟು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್.